ಸೊ ನೈಟ್ ಸಫಾರಿಗೆ ರೆಡಿಯಾಗಿ ಹೊರಟಿದ್ದೀವಿ. ಓ ಸೂಪರ್. ತಿರುನಳ್ಳಿ ಮಹಾವಿಷ್ಣು ದೇವಾಲಯವು ಕೇರಳದ ವಯನಾಡು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದ ಕಣಿವೆಗಳಲ್ಲಿ ನೆಲೆಸಿರುವ ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯವನ್ನು ದಕ್ಷಿಣ ಭಾರತದ ಕಾಶಿ ಎಂದು ಕರೆಯಲಾಗುತ್ತದೆ. ಸೊ ಶ್ವೇತಾ, ಏನು ಮಾಡಕ್ಕೆ ಬಂದಿದ್ದೀವಿ ಅಲ್ಲಿಗೆ? ಏನು ಮಾಡೋದು, ಬೆಳಗ್ಗೆನೆ ಜಗನಿಗೆ ಅಲರ್ಜಿ ಎಲ್ಲ ಆಗ್ಬಿಟ್ಟು ಹೊರಟ ತಕ್ಷಣ ಮೈಯೆಲ್ಲ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸರಿ ಮತ್ತೆ ಎಲ್ಲರೂ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಒಂದು ಫ್ಯಾಮಿಲಿ ಹೆಲ್ತ್ ಸೆಂಟರ್ ಅಂತ ಇತ್ತು, ಗೌರ್ಮೆಂಟಿಂದಿದ್ದು. ಬಂದು ತೋರಿಸ್ಕೊಂಡ್ವಿ. ಒಂದು 1 hour ಅಬ್ಸರ್ವೇಷನಲ್ಲಿ ಸಹ ಇಡಕ್ಕೆ ಹೇಳಿದ್ರು. ಈಗ 1 hour ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು. ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲ? ಎಲ್ಲ ಫ್ರೀ ಆಫ್ ಕಾಸ್ಟ್. ಸೊ ಫೆಸಿಲಿಟಿ ವೈಸ್ ಸಕ್ಕ ಚೆನ್ನಾಗಿದೆ. ಸೊ ಇವತ್ತು ಹಾಸ್ಪಿಟಲ್ನಲ್ಲೇ ಅರ್ಧ ದಿನ ಕಳೆದ್ಬಿಟ್ವಿ. ಸೊ ಇಲ್ಲಿಂದ ನೆಕ್ಸ್ಟು ಪೂಕೋಟ್ ಲೇಕಿಗೆ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಇತ್ತು. ಸೊ ಅದೇ ಪ್ಲ್ಯಾನ್ ಪ್ರಕಾರ ನಾವು ಹೊರಟ್ವಿ. ಆದರೆ ಈ ಪೂಕೋಟ್ ಲೇಕು ನಿನ್ನೆ ನಾವು ಎನ್ನೂರು ಅಂತ ಏನು ವಿಸಿಟ್ ಮಾಡಿದ್ವಿ, ಆ ಪ್ಲೇಸಿಗೆ ತುಂಬ ಹತ್ತಿರವಾಗಿರುವಂಥ ಒಂದು ಜಾಗ ಇದು. ಬಟ್ ನಿನ್ನೆ ತುಂಬ ಲೇಟ್ ಆಗಿದ್ದರಿಂದ ನಾವು ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಆದ್ದರಿಂದ ಇವತ್ತು ಮಾರ್ನಿಂಗ್ ಇದನ್ನು ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಹಾಸ್ಪಿಟ್ಲಲ್ಲೇ ತುಂಬ ಟೈಮ್ ಹೋಯಿತು. ಸೊ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಲೇಗಂತೂ ತುಂಬ ಸುಂದರವಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟ್ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು, ಇವಾಗ ವೆಕೇಷನ್ ಟೈಮ್ ಆಗಿದ್ದರಿಂದ ತುಂಬಾ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡೇ ಹೊರಟಿದ್ದೀವಿ. ಸೊ ಫಸ್ಟು ಪಾರ್ಕ್ ಮಾಡೋಣ, ಆಮೇಲೆ ಬೋಟಿಂಗ್ ಎಲ್ಲ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ವೆಕೇಷನ್ ಟೈಮ್ ಆಗಿದ್ದರಿಂದ ತುಂಬಾ ರಶ್ ಇದೆ. ಪಾರ್ಕಿಂಗ್ ಕೂಡ ಸಿಗಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮ್ಯಾನೇಜ್ ಮಾಡಿ ಹಾಕಿ ಬಂದಿದ್ದೀವಿ. ಸೊ ಪಾರ್ಕಿಂಗ್ ಫೀ 50 rupees ತೊಗೊಳ್ತಾರೆ. ಸೊ ನೀವು ಈ ಡೆಸ್ಟಿನೇಷನ್ಗೆ ಏನಾದ್ರು ಬರೋದಾದರೆ ಬಾಣಾಸುರ ಡ್ಯಾಮ್ ಮತ್ತು ಪೂಕೋಟ್ ಲೇಕ್ ಅಟ್ ಎ ಟೈಮ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಹಾಗೆ ಎನ್ನೂರು ಅಂತ ನಿನ್ನೇನು ಬಂದಿದ್ವಿ ಸಾಯಂಕಾಲ, ಅದು ಕೂಡ ಇಲ್ಲಿಗೆ ಹತ್ರನೇ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ಈ 3 ಲೊಕೇಶನ್ ಅಟ್ ಎ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಎಲ್ಲ ಇಲ್ಲೇ ಹತ್ತಿರನಾಗಿರ್ತವೆ, ಒಂದೇ ಸರಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಹೌದಾ? ನಡ್ರಿ ಮತ್ತೆ ಹೋಗೋಣ. ಶ್ವೇತಾ, ಎಷ್ಟಿದೆ ಎಂಟ್ರಿ ಟಿಕೆಟು? ಫಾರ್ ಅಡಲ್ಟ್ಸ್ 30 for kids. ಓಕೆ. ಸೀನಿಯರ್ ಸಿಟಿಸನ್ಸ್ 20. ಆ ಕ್ರೌಡ್ ಎಲ್ಲ ನೋಡಿಬಿಟ್ಟು ನಾವು ಬೋಟಿಂಗ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಇದ್ರ ಸುತ್ತಲೂ ಅಂತ ಹೊರಟಿದ್ದೀವಿ. ಸೊ ವಾಕ್ ಹೋದ್ರೆ ನಮಗೆ ಪೂರ ಇದ್ರದ್ದು ವ್ಯೂ ಸಿಗುತ್ತೆ. ಹಾಗೆ ನಿಮಗೆ ಡ್ರೋನ್ ಕೂಡ ಒಂದು ಶಾರ್ಟ್ ತೋರಿಸ್ತೀನಿ ನಾನು. ಸೊ ಹಂಗೆ ನೋಡಿ ಎಲ್ಲ ಬೋಟಿಂಗ್, ನೀವು ಬಂದರೆ ಬೋಟಿಂಗ್ ಅಕಸ್ಮಾತ್ ಜನ ಜಾಸ್ತಿ ಇಲ್ಲ ಅಂದರೆ ನೀವು ಅದನ್ನು ತೊಗೊಳ್ಬೋದು. ಬೋಟಿಂಗ್ ನಾವು ಆಲ್ರೆಡಿ ಒಂದು ಸತಿ ಮಾಡಿದ್ವಿ ಲಾಸ್ಟ್ ಟೈಮ್ ಬಂದಾಗ, ಅದಕ್ಕೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನೀವು ಬಂದರೆ ನೀವು ಟ್ರೈ ಮಾಡಿ. ಸೊ ನೋಡಿದ್ರಿ ನೀವು ಡ್ರೋನ್ ಶಾಟ್ಸ್ನ. ಹೋಪ್ ಯು ಎಂಜಾಯ್ಡ್ ದ ಸ್ಕೈ ವ್ಯೂ ಆಫ್ ದ ಲೇಕ್. ಸೊ ತುಂಬಾ ಚೆನ್ನಾಗಿದೆ. ನೀವು ಯಾವಾಗಾದರೂ ಈ ಕಡೆ ಬಂದರೆ ಜನ ಎಲ್ಲ ಆದಷ್ಟು ವೆಕೇಷನ್ ಇಲ್ಲದಾಗ ಅಥವಾ ಲಾಂಗ್ ವೀಕೆಂಡ್ ಇಲ್ಲದಾಗ ಬನ್ನಿ. ಈ ರೀತಿ ನೀವು ಬೋಟಿಂಗ್ ಎಲ್ಲ ಮಾಡಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಸಮೇತ ಕಾಲ ಕಳಿಬೋದು, ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಒಂದು ಹೊಸದು ಬಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೋಸ್ಕರ ಈ ಸತಿ ನಾವು ಅದನ್ನು ಆಪ್ಟ್ ಮಾಡ್ತಿಲ್ಲ. ಅದು ಟೈಮ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ಇವತ್ತು ಆಲ್ರೆಡಿ ಡೇ ನಮ್ಮದು ಹೋಯಿತು, ಹಾಸ್ಪಿಟ್ಲ್ ವಿಸಿಟು ಅದು ಇದು ಅಂದ್ಕೊಂಡು.
ಅದರಿಂದ ಆದಷ್ಟು ಬೇಗ ಇದನ್ನು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲೇ ಫುಟ್ಪಾತ್ ಎಲ್ಲ ಇದೆ. ಸೊ ಇದರಲ್ಲೇ ವಾಕ್ ಮಾಡ್ಕೊಂಡು ನೀವು ಇಡೀ ಲೇಕ್ ಸುತ್ತು ಹೋಗ್ಬೋದು, ಅದು ಒಂದು ಆಪ್ಷನ್ ಇದೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಪುಕ್ಕೋಡ್ ಲೇಕ್ ಎಂಟ್ರೆನ್ಸ್ನ ನಾವು ಇವಾಗ ಎಕ್ಸಿಟ್ ಆಗಿ ಹೊರಗಡೆ ಬಂದ್ವಿ. ಸೊ ಅದರ ಎಂಟ್ರೆನ್ಸ್ ಆಪೋಸಿಟ್ಟೇ ಈ ಬರ್ಡ್ಸ್ ಪಾರ್ಕ್ ಇರೋದು. ಇದು ಮೊದಲೇ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ. ಸೊ ಇವಾಗ ಹೊಸದಾಗಿ ಓಪನ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಅದು ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಬರ್ಡ್ಸ್ ಎಲ್ಲ ಯಾವ್ಯಾವ ಇಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಆ ಬರ್ಡಿಂದಂತೂ ಅದು ಅಲ್ಲಿ ಬರ್ಡ್ಸ್ನೆಲ್ಲ ತುಂಬ ಮಿಸ್ಯೂಸ್ ಮಾಡ್ತಿದ್ದಾರೆ, ಅದೆಲ್ಲ ನೋಡಿದರೆ ಅನಿಸುತ್ತೆ. ಸೊ ಅದು ಆದಷ್ಟು ಸ್ಕಿಪ್ ಮಾಡಿ ಟ್ರೈ ಮಾಡಿ, ಸಪೋರ್ಟ್ ಮಾಡಬಾರ್ದು ಆ್ಯಕ್ಚುಲಿ ಅದನ್ನು. ಟೈಮ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ನಾವು ಇವತ್ತು ಬಾಣಾಸುರ ಡ್ಯಾಮ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಸೊ ಇದು ಲಾಸ್ಟ್ ಟೈಮ್ ನಾವು ವಯನಾಡು ಬಂದಾಗ ಆಲ್ರೆಡಿ ಅದನ್ನು ನೋಡಿದ್ದೀವಿ, ಆದ್ದರಿಂದ ಈ ಸಲ ಅದನ್ನು ಸ್ಕಿಪ್ ಮಾಡ್ತೀವಿ. ಯಾಕೆಂದರೆ ಇವತ್ತು ಸಾಯಂಕಾಲ ನಮ್ಮ ಸ್ಟೇ ಇರೋದು ತಿರುನಳ್ಳಿ ಅಂತ ಒಂದು ಪ್ಲೇಸ್ನಲ್ಲಿ. ಇದು ವಯನಾಡಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ಲೇಸು. ಸೊ ತುಂಬ ಸುಂದರವಾಗಿದೆ. ಅಲ್ಲಿ ಸುತ್ತಮುತ್ತಲೂ ಇರೋದು ದಟ್ಟವಾದ ಅರಣ್ಯ, ಅಲ್ಲಿ ಆನೆಗಳು ಮತ್ತು ಹುಲಿ ಇರುವಂಥ ಒಂದು ಕಾಡದು. ಸೊ ಇದನ್ನು ಅಲ್ಲಿ ಹೋಗಿ ಇವತ್ತು ಓವರ್ ನೈಟಲ್ಲಿ ಸ್ಟೇ ಮಾಡೋಣ. ಆ ಪ್ಲೇಸ್ ನಾವೇನು ಸ್ಟೇ ಮಾಡ್ತಾಯಿದ್ದೀವಿ ಅದು ಕೂಡ ಕಾಡಿನ ಮಧ್ಯೆನೇ ಇರುವಂಥ ಒಂದು ಪ್ಲೇಸ್ ಅದು. ಸೊ ಅಲ್ಲಿ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಹೋಗಿ ಅಲ್ಲೇ ನೈಟ್ ಸ್ಟೇ ಮಾಡ್ತೀವಿ. ಹಾಗೆ ಮತ್ತು ಇವತ್ತು ನೈಟ್ ಒಂದು ಸಫಾರಿ ಕೂಡ ಆಪ್ಷನ್ ಇದೆ ನಮಗೆ, ಅದನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ನೋಡೋಣ, ಅಲ್ಲಿ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಸೊ ಇವಾಗಂತೂ ಆ ರೂಟ್ಗೆ ಹೋಗ್ತಾ ಇದ್ದೀವಿ. ಸೊ ರೂಟಂತೂ ತುಂಬ ಸೀನಿಕ್ ಆಗಿದೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ, ನೀವು ಕೂಡ ನಮ್ಮ ಜೊತೆಗೆ ಬಂದು ತಿರುನಳ್ಳಿಲಿ ಎಂಜಾಯ್ ಮಾಡೋಂತ್ರಿ. ಸೊ ಇವತ್ತು ನೈಟಲ್ಲಿ ಸ್ಟೇ ಮಾಡಿಬಿಟ್ಟು ನಾಳೆ ಮಾರ್ನಿಂಗು ಅಲ್ಲಿ ಒಂದು 3000 ವರ್ಷ ಪುರಾತನದ ಒಂದು ವಿಷ್ಣು ಟೆಂಪಲ್ ಇದೆ, ಅದನ್ನು ಕೂಡ ಹೋಗಿ ವಿಸಿಟ್ ಮಾಡ್ತೀವಿ. ಆಮೇಲೆ ಅದನ್ನು ಮುಗಿಸ್ಕೊಂಡು ನಾಳೆ ನಮ್ಮ ಜರ್ನಿನ ಎಂಡ್ ಮಾಡ್ತೀವಿ, ಬೆಂಗಳೂರಿಗೆ ವಾಪಸ್ ಹೊರಟೋಗ್ತೀವಿ. ಸೊ ಇವತ್ತು ನೈಟ್ ಅಂತೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಹೇಗಿರುತ್ತೆ ತಿರುನಳ್ಳಿ ಅಂತ. ತಿರುನಳ್ಳಿಗೆ ಈಗ ಜಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಈ ಗ್ಲಿಮ್ಸ್ ಸಿಗ್ತಾ ಇದೆ ನಮಗೆ. ನೋಡಿ, ಇಲ್ಲೊಂದು ಸ್ಟ್ರೀಮ್ ಹರಿತಾ ಇದೆ. ವ್ಯೂ ಅಂತೂ ಅಮೇಝಿಂಗ್. ಇಲ್ಲಿ ಸುತ್ತಮುತ್ತಲೆಲ್ಲ ಮೌಂಟೇನ್ಸು ಮತ್ತು ಈ ರೀತಿ ಸ್ಟ್ರೀಮ್ ಅದು ಮಧ್ಯೆ ಹರಿತಿರೋದು. ಇಟ್ಸ್ ರಿಯಲಿ ಅಮೇಝಿಂಗ್ ವ್ಯೂ. ನಿಮಗೆ ಆಗಲೇ ತಿಳಿಸಿದ ಹಾಗೆ ಈ ಪ್ಲೇಸ್ ನಾವು ಏನು ಇವತ್ತು ಸ್ಟೇ ಮಾಡ್ತಾ ಇದ್ದೀವಿ, ಇದು ಇರೋದು ಕಾಡಿನ ಅಂಚಿನಲ್ಲಿ. ಸುತ್ತಮುತ್ತಲು ಇರೋದು ದಟ್ಟವಾದ ಅರಣ್ಯ. ಸೊ ಈ ಅಂಚಲ್ಲಿ ಇರುವಂಥ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಈ ಲೊಕೇಶನ್ ಇರೋದು. ಸೊ ಇಲ್ಲಿ ನಾವು ಇವತ್ತು ಸ್ಟೇ ಮಾಡ್ತೀವಿ. ಸೊ ಇಲ್ಲಿಗೆ ಅಪ್ರೋಚ್ ರೋಡ್ ಏನಿದೆ ಅದು ಮೇನ್ ರೋಡ್ಗಿಂತ ಒಂದು 200 ಮೀಟರ್ಸ್ ಆಫ್ ರೋಡಿಂಗ್ ಮಾಡಬೇಕಾಗತ್ತೆ. ಸೊ ವೈಲ್ಡ್ ಲೈಫ್ ಆಲ್ಮೋಸ್ಟ್ ಇರೋವಂಥ ಏರಿಯಾಗಳೆಲ್ಲ ಹೀಗೆ ಇರೋದು. ಸೊ 200 ಮೀಟರ್ಸ್ ಆಫ್ ರೋಡಿಂಗ್ ಅಂದರೆ ತುಂಬ ಏನು ಜಾಸ್ತಿ ಅಲ್ಲ ಅದು. ಸೊ ಬಟ್ ರೋಡಂತೂ ಚೆನ್ನಾಗಿದೆ, ನಾರ್ಮಲ್ ಕಾರ್ ಕೂಡ ಇಲ್ಲಿ ಬರ್ಬೋದು, ಯಾವುದೇ ರೀತಿ ಏನು ತೊಂದರೆ ಇಲ್ಲ. ರೋಡಂತೂ ತುಂಬ ನೀಟಾಗಿದೆ. ಬಟ್ ಆಫ್ ರೋಡಿಂಗ್ ಅಂತಂದರೆ ತುಂಬ ಈಸಿ ಆಫ್ ರೋಡಿಂಗ್ ಅಂತ ಹೇಳ್ಬೋದು.
ಸೊ ನಾವು ಇವಾಗ ಆ ಲೊಕೇಶನ್ಗೆ ಆಲ್ಮೋಸ್ಟ್ ಬಂದಿದ್ದೀವಿ ಇವಾಗ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಈ ರಿಸಾರ್ಟಿಗೆ ಜಸ್ಟ್ ಎಂಟ್ರ್ ಆಗಿದ್ದೀವಿ. ರಿಸಾರ್ಟು ಹೊಸದಾಗಿ ಲಿಸ್ಟ್ ಆಗಿತ್ತು booking.com ಅದರಿಂದ ಟ್ರೈ ಮಾಡೋಣ, ಯಾಕಂದರೆ ಇದು ವೆಕೇಷನ್ ಎಲ್ಲರಿಗೂ ಆಗಿದ್ದರಿಂದ ಎಲ್ಲೂ ನಮ್ಗೆ ಸಿಕ್ಕಿರಲಿಲ್ಲ ಅಂತ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ. ಸೊ ನೋಡೋಣ ಬನ್ನಿ ಹೇಗಿದೆ ರಿಸಾರ್ಟ್ ಅಂತ. ಹೊಸದಾಗಿ ಮಾಡಿದ್ದು ಅನಿಸುತ್ತೆ, ನೋಡ್ಲಿಕ್ಕಂತೂ ಚೆನ್ನಾಗೇ ಅನಿಸ್ತಾ ಇದೆ. ಎಲ್ಲ ಒಂಥರ ಹಳೆ ಕಾಲದ ಮನೆ, ಹಂಚಿನ ಮನೆ ನೋಡಿ. ರೂಮ್ಸ್, ಕಾಟೇಜಸ್ ಎಲ್ಲ ಈ ರೀತಿ ಇದ್ದಾವೆ ಸಪ್ರೇಟಾಗಿ. ಸೊ ಇದು ನಾವು ಆಫ್ ಮಾಡ್ಕೊಂಡಿರೋದು. ಸೊ 3 ಫ್ಯಾಮಿಲೀಸ್ ಇರೋದ್ರಿಂದ ಇಲ್ಲಿ ನಮ್ಮ ಸೀನಿಯರ್ಸ್ ಇರ್ತಾರೆ. 2 ಫ್ಯಾಮಿಲಿ, 2 ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್, ಜೊತೆಗೆ ಮಧ್ಯದಲ್ಲಿ ಒಂದು ಡೈನಿಂಗ್ ಹಾಲ್ ಸಹ ಇದೆ ನೋಡಿ. ಇಲ್ಲಿ ಡೈನಿಂಗ್ ಹಾಲ್ ಇದೆ, ಆ ಕಡೆ ಈ ಕಡೆ ಅಟ್ಯಾಚ್. ಹಾಂ, ಮಧ್ಯದಲ್ಲಿ ಬ್ರಿಡ್ಜ್ ಸಹ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಫಾರೆಸ್ಟ್ ಒಳಗಡೆ ನಿಜ ಚೆನ್ನಾಗಿದೆ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಮೋಸ್ಟ್ಲಿ ಕತ್ಲೆ ಆದಮೇಲೆ ಹಾಕ್ತಾರೆ. ನಮ್ಮ ರೂಮಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಅದಕ್ಕೂ ಮುಂಚೆ ಈ ಕಡೆ ನೋಡಿ, ಇಲ್ಲೆಲ್ಲ ಕಾಟೇಜಸ್ ಇದೆ. ಮೋಸ್ಟ್ಲಿ ಗೆಸ್ಟ್ ಎಲ್ಲ ಇದ್ದಾರೆ ಅನಿಸುತ್ತೆ. ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಇಲ್ಲ. ಇದೆಲ್ಲ ಅವ್ರದ್ದು ಆಫೀಸ್ ಇದೆ ಅನಿಸುತ್ತೆ. ಹಾಂ, ರಾತ್ರಿ ಆನೆ ಏನಾದರೂ ನೋಡಬೇಕಂದ್ರೆ ಮೇನ್ ರೋಡಿಗೆ ಹೋಗ್ಬಿಟ್ರಂತೂ ಪಕ್ಕ ಸಿಕ್ಕತ್ತೆ ಅಂದಿದ್ದಾರೆ. ನೋಡೋಣ ನಮ್ಮ ಲಕ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ರಿಸೆಪ್ಷನ್, ಇದು ರಿಸೆಪ್ಷನ್. ನಮ್ಮ ರೂಮಿಗೆ ಸ್ವಾಗತ ಸುಸ್ವಾಗತ. ಓಕೆನೇನಾ? ಹೌದಾ? ಸೊ ಇಲ್ಲಿ ತಗೋ, ಮೈಕ್ ತಗೋ. ಹಾಂ, ಇದು ನಮ್ಮ ರೂಮು. ಸೊ ಗೈಸ್, ಇದು ನಮ್ಮ ರೂಮ್. ಅರೆ ಇದು ಆ್ಯಕ್ಚುಲಿ ನಮ್ಮ ರೂಮ್ ಅಲ್ಲ. ಇಲ್ಲಿ ನೋಡಿ ಬನ್ನಿ, ಇದು ನೋಡಿದಿ ನೋಡಿ ಒಳಗೆ ಎಷ್ಟು ಚೆನ್ನಾಗಿದೆ ರೂಮು. ಸೊ ಇದು ನಮ್ಮ ರೂಮು, ಅದು ಗೆಸ್ಟ್ ಬೆಡ್ರೂಮು. ಆಮೇಲೆ ಇಲ್ಲಿ ವಾಶ್ರೂಮ್ ಇದೆ, ಟಿ ವಿ ಇದೆ. ಅದು ವಾಶ್ರೂಮಲ್ಲಿ ಇಲ್ಲಿದೆ. ಆಮೇಲೆ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕಾಗುತ್ತೆ ಬೆಳಗ್ಗೆ ನೋಡಿ. ಇಲ್ಲಿ ಕುತ್ಕೊಂಡ್ರೆ ಆ ಮೌಂಟೇನ್ಸ್ ವ್ಯೂ ನೋಡ್ಬೋದು. ಸೊ ಇದು ಚೆನ್ನಾಗಿದೆ. ಸೊ ಇಲ್ಲೇ ಪ್ಯಾಡಿ ಫೀಲ್ಡ್, ಯಾವುದೋ ನಮ್ಮೂರ ಕಡೆ ಹಳ್ಳಿ ಹೋದಂಗಾಗಿದೆ. ಅದರಲ್ಲಿ ಗುಡ್ಡದ ವ್ಯೂ ಮಾತ್ರ ಸಖತ್ತಾಗಿದೆ. ವ್ಯೂ ನೋಡಿ, ವಾವ್. ಇಲ್ಲಿ ನನ್ನ ಬ್ಯಾಕ್ ಡ್ರಾಪಲ್ಲಿ ಕಾಣಿಸ್ಬೋದಿರ್ಬೋದು ನಿಮಗೆ. ಅಲ್ಲಿರೋದೆಲ್ಲ ಕಾಡೇ ಅದು ಅಲ್ಲಿ ಎಲ್ಲ ವೈಲ್ಡ್ ಲೈಫ್ ಎಲ್ಲ ಅಲ್ಲೇ ಇರೋದು ಅಂತ ಹೇಳಿದರು. ಸೊ ಇವತ್ತು ನೈಟ್ ಇವ್ರದ್ದೇ ಒಂದು ಪ್ರೈವೇಟ್ ವೆಹಿಕಲ್ನಲ್ಲಿ ನಾವು ಅಲ್ಲಿ ಒಳಗಡೆ ಹೋಗ್ಬೋದು, ಸಫಾರಿ ಅಂತ ಅಂದರೆ ಪ್ರೈವೇಟಾಗಿ ಇವರೇ ರನ್ ಮಾಡೋದು. ಸೊ ಈ ಪ್ರಾಪರ್ಟಿಲಿ ಈ ಫೆಸಿಲಿಟಿ ಕೂಡ ಇದೆ. ನೀವು ಬೇಕಿದ್ರೆ ಇಂಟ್ರೆಸ್ಟೆಡ್ ಇದ್ದರೆ, ವೈಲ್ಡ್ ಲೈಫ್ ತುಂಬ ಇಂಟ್ರೆಸ್ಟ್ ಇದ್ದರೆ ನೈಟ್ ಹೋಗಿ ಒಂದು ರೌಂಡ್ ಹಾಕ್ತಾರೆ ಅಲ್ಲಿ ಆ ಬೆಟ್ಟದ ಮೇಲೆ. ತುಂಬ ವೈಲ್ಡ್ ಲೈಫ್ ಸೈಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇವತ್ತು ಟ್ರೈ ಮಾಡ್ತೀವಿ ಅದನ್ನು. ಸೊ ಇವಾಗ ನೋಡೋಣ, ಈವ್ನಿಂಗ್ ಅರೌಂಡ್ 7:30 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಆಲ್ ಗೇರಿಂಗ್ ಅಪ್. ಸೊ ಲೆಟ್ ಸಿ ವಾಟ್ ವಿ ಗೆಟ್ ಟು ಸೈಟ್. ಸೊ ನೈಟ್ ಸಫಾರಿಗೆ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲ. ಇಲ್ಲಿ ನೋಡಿ, ನಮ್ಮ ಜೀಪ್ ಅಂತೂ ಫುಲ್ಲಿ ಲೋಡೆಡ್. ಜನನೆಲ್ಲ ನೀವು ನೋಡ್ಬೋದು, ಎಲ್ಲ ಎಷ್ಟು ಜನ ಇದ್ದೀವಿ, ಎಲ್ಲರೂ ಕುತ್ಕೊಂಡಿದ್ದೀವಿ. ಸೊ ಟೋಟ್ಲಿ ಸೆವೆನ್ ಪೀಪಲ್ ಆರ್ ದೇರ್. ಸೊ ನೀವೆಲ್ಲರೂ ಸೇರಿಕೊಂಡು ನೈಟ್ ಏನಾದರೂ ಸ್ಪಾಟಿಂಗ್ ಆಗ್ಬೋದಾ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ನಮ್ಮ ಲಕ್ ಚೆನ್ನಾಗಿದ್ದರೆ ಏನಾದರೂ ಸಿಗುತ್ತೆ. ಸೊ ಅದನ್ನು ನಾನು ನಮ್ಮ ಚಾನಲ್ ಮುಖಾಂತರ ನಿಮಗೂ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಟೈಗರ್ ಸಿಗುತ್ತಾ? ಕನ್ನಡ ಎಲ್ಲ ಗೊತ್ತಾಯ್ತದೆ, ನೀವು ಎಲ್ಲ ಹೋಗೋರಿಗೆಲ್ಲ ಗೊತ್ತಾಯ್ತದೆ. ತಿರುಗಿ ಹೇಳಲಿಕ್ಕೆ ಗೊತ್ತಾಗಲ್ಲ. ಓಕೆ ಸರ್, ಆಯ್ತಾ? ಹತ್ತಿದ್ರ
ಇದು ಹಿಡ್ಕೊ ಹಿಂಗೆ ಕ್ಲೋಸ್ ಇದೆ ಕೆಳಗಡೆ ಕಾಲು ಹಿಡ್ಕೊಳ್ಳೋದು ಇಲ್ಲ ಕಾಲು ಇಟ್ಕೊಳ್ಳೋದು ಎಕ್ಸೈಟೆಡ್ ಏನಾದರೂ ಒಂದು ಅನಿಮಲ್ ಕಾಣ್ಲಪ್ಪ ನೋಡೋಣ ಬಾ ಲಕ್ ಚೆನ್ನಾಗಿದ್ರೆ ಹೌದು ಇದೇ ಊರಲ್ಲ 8 ಗಂಟೆ 10 ನಿಮಿಷ ರೇಂಜರ್ ಮರಿ ಓ ಸೂಪರ್ ನೋಡಿ ಎಲ್ಲರ ಮುಖ ಹೆಂಗಿದೆ ಸೊ ಇವತ್ತು ನೈಟ್ ಸಫಾರಿ ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಬರೀ ಎಲಿಫೆಂಟು ಮತ್ತು ಗಾರ್ ಸೈಟಿಂಗ್ ಆಗಿದೆ ನಮಗೆ ಸೊ ಇನ್ನೂ ಮುಗ್ದಿಲ್ಲ ಆಲ್ಮೋಸ್ಟ್ 1.5 hour ಆಯ್ತು ಇವಾಗ ಸೊ ಹೋಗ್ತಾ ಏನು ಸಿಗುತ್ತೆ ನೋಡ್ಬೇಕು ಇನ್ನೊಂದು ಹಾಫ್ ಆನ್ ಅವರ್ ಬಾಕಿ ಉಳ್ಕೊಂಡಿದೆ ಇಲ್ಲಿ ಜಸ್ಟ್ ಒಂದು ಟೈಗರ್ ಮೂಮೆಂಟ್ ಆಗಿದೆ. ಸೊ ಈ ಬಂಡೆ ಮೇಲೆ ಇಷ್ಟೊತ್ತವರೆಗೂ ಕುತ್ಕೊಂಡಿತ್ತು ಅಂತ ಹೇಳ್ತಾಯಿದ್ರು ಅವರು. ಆ ಜೀಪ್ ಅವ್ರಿಗೆ ಸೈಟಿಂಗ್ ಆಗಿದೆ. ನಾವು ಬರೋಷ್ಟರೊಳಗಡೆ ಅದು ಇಲ್ಲಿಂದ ಪಾಸ್ ಆಗಿ ಹೋಯ್ತಂತೆ. ಸೊ ಇವಾಗ ಅದಕ್ಕೆ ಇಲ್ಲಿ ವೇಟ್ ಮಾಡಿ ನೋಡ್ತಾ ಇದ್ದೀವಿ ಮತ್ತೇನಾದ್ರು ವಾಪಸ್ ಬರ್ಬೋದಾ ಅಂತ. ಸೊ ನೋಡೋಣ, ನಾವೇನಾದ್ರು ಲಕ್ಕಿ ಆಗಿದ್ದರೆ ವಾಪಸ್ ಬರುತ್ತೆ. ಸೊ ಸೈಟಿಂಗ್ ಅಂತೂ ತುಂಬಾ ಚೆನ್ನಾಗಾಯಿತು ನೈಟ್ ನಮಗೆ ಸಫಾರಿಯಲ್ಲಿ. ಸೊ ಇಲ್ಲಿ ಕೇರಳ ಇಲ್ಲಿ ಪ್ರೈವೇಟಾಗಿ ಇವೆಲ್ಲ ರಿಸಾರ್ಟ್ಗಳು ನಡೆಸ್ತಾರೆ. ಆ ಸೈಟಿಂಗಲ್ಲಿ ನಮಗೆ ಒಳ್ಳೆ ಟಸ್ಕರ್ ನೋಡಿದ್ವಿ, ಮತ್ತು ಎಲಿಫೆಂಟ್ಸ್ ನೋಡಿದ್ವಿ. ಎಲಿಫೆಂಟ್ ತನ್ನ ಮರಿ ಜೊತೆಗಿತ್ತು. ಮತ್ತು ಕೆಲವು ಮತ್ತೇನು ನೋಡಿದ್ವಿ ಜಗನ್? ಏನೇನು ನೋಡಿದ್ವಿ? ಟೈಗರ್ ಮಿಸ್ ಆಗಿದ್ದಾಯಿತು, ಬಟ್ ಏನೇನು ನೋಡಿದ್ವಿ ಅಂತ ಹೇಳು. ಗಾರ್ಸ್ ನೋಡಿದ್ವಿ. ಬಾ ಇಲ್ಲಿ ಬಾ.
ಗಾರ್ಸ್ ನೋಡಿದ್ವಿ, ಟಸ್ಕರ್ ನೋಡಿದ್ವಿ, ಮತ್ತು ಎಲಿಫೆಂಟ್ ಮರಿ ಜೊತೆಗಿದ್ದು ಚಿತಾಲ್ ನೋಡಿದ್ವಿ. ಸೊ ಅಷ್ಟೇ ನೋಡಿದ್ವಿ. ಬಟ್ ನೈಟ್ ಸಫಾರಿ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸು, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 2 hours ಆಯಿತು ಅಂತ ಅನಿಸುತ್ತೆ. 2 hours ನಾವು ಜರ್ನಿ ಅಲ್ಲಿ ಏನು ಫಾರೆಸ್ಟಲ್ಲಿ ಸುತ್ತಾಡಿದ್ವಿ. ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಟೈಗರ್ ಜಸ್ಟ್ ಮಿಸ್ ಆಯಿತು. 1 second ಬಂದಿದ್ರೆ ಇನ್ನೂ ಒಂದು 2-3 minutes ಮುಂಚೆ ಬಂದಿದ್ದರೆ ಆ ರೋಡಿನ ಅಲ್ಲಿ ಪಾಸ್ ಆಗಿದ್ದು ನಮಗೆ ಸಿಕ್ತಿತ್ತು. ಬಟ್ ಇನ್ನೊಂದು ಜೀಪಿಗೆ ಸಿಕ್ಬಿಡ್ತು. ಎನಿವೇಸ್ ಅವ್ರು ಏನಾದರೂ ವಿಡಿಯೋ ಕೊಟ್ಟರೆ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಬಟ್ ನಾವಂತೂ ಅಷ್ಟು ಫಾರ್ಚುನೇಟ್ ಆಗಿರಲಿಲ್ಲ. ಸೊ ಎನಿವೇಸ್ ದಟ್ಸ್ ಹೌ ಇಟ್ ಈಸ್. ಸೊ ಟೈಗರ್ ಅಂತೂ ಹಿಂಗೆ ತುಂಬ ರೇರ್. ನಾವು ಎಷ್ಟೊಂದು ಸಫಾರಿ ಹೋಗ್ತೀವಿ, ಆದರೆ ಟೈಗರ್ ಸಿಗೋದು ಮಾತ್ರ ತುಂಬಾ ರೇರ್. ಬಟ್ ಎಷ್ಟೋ ಸತಿ ಹಿಂಗೆ ನಮಗೆ ಹೆಚ್ಚು ಕಡಿಮೆ ಜಸ್ಟ್ ಮಿಸ್ ಆಗಿದ್ದು ತುಂಬ ಜಾಸ್ತಿ. ಬಟ್ ಲಾಸ್ಟ್ ಇಯರ್ ನಾಗರಹಳ್ಳಿ 2 ದಿನ ಕಂಟಿನ್ಯೂಸ್ ಸೈಟಿಂಗ್ ಆಗಿತ್ತು. ಸೊ ಗೈಸ್, ನೀವು ಟೈಗರ್ ನಮ್ಮ ಚಾನಲಲ್ಲಿ ನೋಡ್ಬೇಕಂದ್ರೆ ನಾಗರಹೊಳೆದೇ ನೋಡ್ಕೊಳ್ಳಿ. ಬಟ್ ನಾಗರಹೊಳೆ ಆಗೋಯ್ತು, ಇಟ್ಸ್ ಪಾಸ್ಟ್. ಬಟ್ ಇನ್ ಫ್ಯೂಚರ್ ಆಲ್ಸೋ ಇಫ್ ಯು ಪ್ರಾಬಬ್ಲಿ ವಿಲ್ ಟ್ರೈ ಟು ಬ್ರಿಂಗ್ ಇನ್ ಮೋರ್ ಟೈಗರ್ಸ್ ಇನ್ ಟು ಅವರ್ ಚಾನಲ್. ಸೊ ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾದರೂ ಟೈಗರ್ ಸಿಗೋದು. ಮತ್ತು ನಾಳೆ ಜರ್ನಿ ನಮ್ಮದು ಫಾರೆಸ್ಟ್ ಥ್ರೂನೇ ಹೋಗುತ್ತೆ. ವಾಪಸ್ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗಿ ಕುಟ್ಟ ಮೂಲಕ ಹೋಗ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಸೊ ಮತ್ತೇನಾದರೂ ನಾವು ಲಕ್ಕಿ ಇದ್ದರೆ ನಮಗೆ ಯಾವ ಡೇ ಟೈಮೆಲ್ಲ ಸಿಕ್ಕರೆ ಅದೇನಿವೇಸ್ ನೀವು ನೋಡ್ತೀರಾ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಇವತ್ತು Day 3 ಎಂಡ್ ಆಯಿತು ನಮ್ಮದು. ಸೊ ನಾಳೆ ಟೆಂಪಲ್ ಹೋಗೋ ಪ್ಲ್ಯಾನ್ ಇದೆ. ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಆ ಜೀಪ್ ಅವರು ನಮಗೆ ಆ ವಿಡಿಯೋನ ಶೇರ್ ಮಾಡಿದ್ರು. ಸೊ ಅವರಿಗೆ ಸೈಡಿಂಗ್ ಆಗಿದ್ದನ್ನೇ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನೇ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನಾವು ತಿರುನಲ್ಲಿಯಲ್ಲಿದ್ದೀವಿ. ಸೊ ತಿರುನಲ್ಲಿಯಲ್ಲಿ ಇದೊಂದು ರಿಸಾರ್ಟು. ಇಲ್ಲಿ ನಿನ್ನೆ ನೈಟ್ ಬಂದು ನಾವು ಸ್ಟೇ ಮಾಡಿದ್ವಿ. ಹಾಗೆ ನಿನ್ನೆ ಒಂದು ಸಫಾರಿ ಕೂಡ ತಗೊಂಡಿದ್ವಿ. ಸೊ ಅದು ಪ್ರೈವೇಟ್ಲಿ ಪ್ರೊವೈಡೆಡ್ ಸಫಾರಿ. ಈ ರಿಸಾರ್ಟಿನ ಒಂದು ಚಿಕ್ಕದಾಗಿ ಒಂದು ಟೂರ್ ಕೊಡ್ತೀನಿ ನಿಮಗೆ, ಬನ್ನಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಬರೋಣ ಇವಾಗ. ಬಟ್ ಸುತ್ತಮುತ್ತಲೇ ನೋಡಿದರೆ ನಿಮಗೆ ಎಲ್ಲ ಕಡೆ ಗದ್ದೆನೇ ಕಾಣಿಸುತ್ತೆ. ಸೊ ಗದ್ದೆ ಮಧ್ಯೆನೇ ಈ ರೀತಿ ರಿಸಾರ್ಟ್ನ ಇವರು ಬಿಲ್ಡ್ ಮಾಡಿಕೊಂಡು ಇಲ್ಲಿ ಇರಲಿಕ್ಕೆ ಅವಕಾಶ ಮಾಡಿದ್ದಾರೆ. ಸೊ ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಎಂಟ್ರೆನ್ಸ್ ನಾವು ಎಂಟ್ರ್ ಆಗ್ಬೋದು, ವೆಹಿಕಲೆಲ್ಲ ಬರ್ಬೋದು. ಯಾಕಂದರೆ ಹೈವೇಗೆ ತುಂಬ ಹತ್ರನೇ ಇದೆ. ಸೊ ಬರಲಿಕ್ಕೆ ಒಂದು 100 meters ಅಥವಾ 200 meters ಅಂತ ಅನ್ಬೋದು. ಸ್ವಲ್ಪ ಆಫ್ ರೋಡಿಂಗ್ ಇದೆ, ಅಷ್ಟು ಬಿಟ್ಟರೆ ಏನು ತೊಂದರೆ ಇಲ್ಲ. ರೋಡೆಲ್ಲ ಚೆನ್ನಾಗಿದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಎಲ್ಲ ಕಡೆ ಬಂಬೂ ಪ್ಲ್ಯಾಂಟೇಷನ್ ಎಲ್ಲ ಮಾಡಿದ್ದಾರೆ, ಒಂದು ಫಾರೆಸ್ಟ್ ಫೀಲ್ ಬರಲಿಕ್ಕೆ. ವಟುಕ್ಕುನಿ ವೈಲ್ಡ್ ಆರ್ಕಿಡ್ ಕಾಟೇಜಸ್ ತಿರುನಲ್ಲಿ. ಸೊ ಇದೇ ರೆಸಾರ್ಟು. ಇಲ್ಲೆಲ್ಲ ಕಾಟೇಜಸ್ನೆಲ್ಲ ನೀವು ನೋಡ್ಬೋದು. ಸ್ವಲ್ಪ ಹಂಚಿನ ಮನೆ ಹಳೆ ಕಾಲದಲ್ಲಿ ಇರ್ತಿದ್ವಲ್ಲ ಆ ರೀತಿ ಮಾಡೆಲ್ನಲ್ಲೇ ಮಾಡಿದ್ದಾರೆ. ಹಾಗೆ ವಿತ್ ಆಲ್ ಮಾಡರ್ನ್ ಅಮ್ಯುನಿಟೀಸ್. ಸೊ ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಹಂಚಿನ ಥರ ಕಾಣಲಿಕ್ಕೆ ಏನು ಬೇಕೋ ಆ ಥರ ಮಾಡಿದ್ದಾರೆ. ಮನೆ ಇದೊಂದು ಸ್ವಲ್ಪ ಹಳೆ ಕಾಲದ ಮನೆ ಇದ್ದಂಗಿದೆ. ಬಟ್ ಇದು ಮೋಸ್ಟ್ಲಿ ಅವ್ರ ಓನರ್ಗಳಿಗೆ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಬಟ್ ಗೆಸ್ಟ್ಗಳಿಗೆಲ್ಲ ಈ ರೀತಿ ಕಾಟೇಜಸ್ ಬಿಲ್ಡ್ ಮಾಡಿ ಇಲ್ಲಿ ಸ್ಟೇ ಮಾಡಲಿಕ್ಕೆ ಅವಕಾಶ ಇದೆ. ಇದು ಕಾಡಿನ ಅಂಚಲ್ಲೇ ಇರುವಂಥ ಒಂದು ರಿಸಾರ್ಟು. ಸೊ ಲಕ್ಸುರಿ ಅಮ್ಯುನಿಟೀಸ್ ಅಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಏನೂ ಸಿಗೋಲ್ಲ. ಬಟ್ ನಿಮಗೆ ವೈಲ್ಡ್ ಲೈಫ್ ಎಲ್ಲ ಇಂಟ್ರೆಸ್ಟ್ ಇದ್ದರೆ, ಫೋಟೋಗ್ರಫಿ ಅಂಥದ್ದೆಲ್ಲ ಮಾಡಬೇಕಂತ ಇದ್ದರೆ ಇಲ್ಲಿವರೆಗೂ ಬಂದು ನೀವು ಇಲ್ಲಿ ಸ್ಟೇ ಮಾಡಿ ನೈಟ್ ಇವ್ರದ್ದು ಪ್ರೈವೇಟ್ ಜೀಪಿಂದ ನೀವು ಹೋಗಿ ಕಾಡನ್ನೆಲ್ಲ ನೋಡ್ಕೊಂಬರ್ಬೋದು. ವೈಲ್ಡ್ ಲೈಫ್ ಸೆಟ್ಟಿಂಗ್ಸ್ ಎಲ್ಲ ನೈಟ್ ತುಂಬಾ ಚೆನ್ನಾಗಾಗುತ್ತೆ. ನಿನ್ನೆ ಟೈಗರ್ ಮಿಸ್ ಆಯಿತು. ಬಟ್ ಇನ್ನೊಂದು ಜೀಪ್ ಅವ್ರಿಗೆ ಸಿಕ್ಕಿದ್ದು ಟೈಗರ್. ಅದ್ರ ವಿಡಿಯೋ ನಮಗೆ ಶೇರ್ ಮಾಡಿದ್ರು ಅವರು. ನಾವು ಮಿಸ್ ಮಾಡಿದ್ವಿ. ಅಟ್ಲೀಸ್ಟ್ ನೀವು ಮಿಸ್ ಮಾಡಬೇಡಿ. ನೀವು ಮಿಸ್ ಮಾಡಲ್ಲ, ಯಾಕಂದ್ರೆ ನಾವು ನಿಮಗೆ ತೋರಿಸ್ತೀವಲ್ವ ಎಲ್ಲದನ್ನು. ಶ್ವೇತಾ ಅಂತೂ ಜೋಕಾಲಿ ಆಡ್ಕೊಂಡಿಲ್ಲಿ ಎಂಜಾಯ್ ಮಾಡ್ತಿದ್ದಾಳೆ.
ಏನೋ ಸೌಂಡ್ ಬಂತು. ನೀರು ಸೌಂಡು. ಈ ಕಡೆ ಎಲ್ಲ ನೋಡಿ, ಅಲ್ಲಿ ದೂರದಲ್ಲಿ ನಿಮಗೇನು ಕಾಣಿಸುತ್ತೆ ಅದೆಲ್ಲ ಕಾಡು. ಆ್ಯಕ್ಚುಲಿ ವೈಲ್ಡ್ ಲೈಫ್ ಅಲ್ಲಿಂದನೇ ಶುರು ಆಗುತ್ತೆ. ತುಂಬಾ ವೈಲ್ಡ್ ಲೈಫ್ ಇದೆ ಇಲ್ಲಿ. ನಿನ್ನೆ ನೈಟ್ ಹೋದಾಗ ನೋಡಿದ್ವಿ, ಎಲಿಫೆಂಟ್ಸ್ ಎಲ್ಲ ತುಂಬಾ ರೋಡ್ ಮೇಲೆ ಬಂದುಬಿಡ್ತವೆ ನೋಡಿ. ಇಲ್ಲಿ ತೋಟ ಇದೆ, ತೋಟದಲ್ಲೇ ಇವರು ಬನಾನಾ ಎಲ್ಲ ಪ್ಲಾಂಟೇಶನ್ ಮಾಡಿದ್ದಾರೆ. ಅಲ್ಲೇನು ನಿಮಗೆ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ, ಅದೆಲ್ಲ ವೈಲ್ಡ್ ಲೈಫು ಅಲ್ಲಿಂದನೇ ಶುರು ಆಗೋದು. ಅದು ಡೀಪ್ ಫಾರೆಸ್ಟು ಎಲ್ಲ ತಿರುನೆಲ್ಲಿ ವೈಲ್ಡ್ ಲೈಫಿಗೆ ಸೇರುತ್ತೆ. ಇದು ಆ್ಯಕ್ಚುಲಿ ವಯನಾಡಿಗೆ ಭಾಗ, ವಯನಾಡಿಂದ ಒಂದು ಭಾಗ ಇದು. ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರುತ್ತೆ ಆ ಕಾಡು. ಜಸ್ಟ್ ಆ ರೋಡಲ್ಲಿ ನೀವು ಹೋಗ್ಬಿಟ್ರೂ ಸಾಕು, ಬೇಕಾದ ಸೈಟಿಂಗ್ ಆಗುತ್ತೆ ನಿಮಗೆ. ಸೊ ಇದೆಲ್ಲ ನೋಡಿ, ಎಲ್ಲ ಗದ್ದೆ ಇದೆ ಇಲ್ಲಿ, ಈ ರೀತಿ ನೀರು ಹರಿಸ್ತಾ ಇದ್ದಾರೆ. ಓವರ್ನೈಟ್ ಸ್ಟೇ ಅಂತೂ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದರು, ನಾವು ಕೇಳಿದ್ನೆಲ್ಲ ಪ್ರೊವೈಡ್ ಮಾಡಿದರು. ಸೊ ಫೆಸಿಲಿಟಿ ವೈಸ್ ನೋ ಪ್ರಾಬ್ಲಮ್. ಬಟ್ ಲಕ್ಸುರಿ ನೀವು 5 ಸ್ಟಾರ್ ಹೋಟೆಲ್ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡಿ, ಯಾಕಂದರೆ ಇದು ಇರೋದೇ ಕಾಡಿನ ಅಂಚಲ್ಲಿ. ಸೊ ಅವ್ರಿಗಿಂದ ಏನು ಪಾಸಿಬಲ್ ಇದೆಯೋ ಅದು ಮಾತ್ರ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅವರು. ಬಟ್ ಎನಿವೇಸ್ ಇಟ್ಸ್ ಎ ಕಂಫರ್ಟೇಬಲ್ ಸ್ಟೇ ಫಾರ್ ಅ ಫ್ಯಾಮಿಲಿ. ಸೊ ಲಾರ್ಜ್ ಗ್ರೂಪ್ ಅಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. 1 or 2 ಅಂತ ಇದ್ದಿದ್ದು ಒಂದು ಸಣ್ಣ ಪುಟ್ಟ ಫ್ಯಾಮಿಲಿ ಇದ್ದರೆ ಇಲ್ಲಿ ಮೋಸ್ಟ್ಲಿ ಯಾರೂ ಗೆಸ್ಟ್ಗಳು ಬೇರೆ ಇಲ್ಲ ಅಂದರೆ ನಿಮಗೆ ಬೋರ್ ಆಗ್ಬೋದು. ಇವಾಗ ತಿರುನಲ್ಲಿ ವಿಷ್ಣು ಟೆಂಪಲ್ಗೆ ಬಂದಿದ್ದೀವಿ. ಇದು ಒಂದು 3000 ವರ್ಷದ ಪುರಾತನ ಟೆಂಪಲ್ ಅಂತ ಹೇಳ್ತಾರೆ. ಸೊ ನಿಮಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ತಿರುನಲ್ಲಿ ಮಹಾವಿಷ್ಣು ದೇವಾಲಯವು ಕೇರಳದ ವಯನಾಡು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದ ಕಣಿವೆಗಳಲ್ಲಿ ನೆಲೆಸಿರುವ ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯವನ್ನು ದಕ್ಷಿಣ ಭಾರತದ ಕಾಶಿ ಎಂದು ಕರೆಯಲಾಗುತ್ತದೆ. ದೇವಾಲಯವು ಮುಖ್ಯವಾಗಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ದೇವಾಲಯದ ಸ್ಥಾಪನೆಯ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಬ್ರಹ್ಮದೇವರು ಬ್ರಹ್ಮಗಿರಿ ಪರ್ವತದ ಸೌಂದರ್ಯದ ಮೇಲೆ ಮೋಹಿತರಾಗಿ ಅಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ಭಗವಾನ್ ವಿಷ್ಣುವಿನ ವಿಗ್ರಹವನ್ನು ಕಂಡು ಅದನ್ನು ಪ್ರತಿಷ್ಠಾಪಿಸಿದರು. ಈ ಕಾರಣದಿಂದಾಗಿ ಈ ಸ್ಥಳಕ್ಕೆ ತಿರುನೆಲ್ಲಿ ಎಂದು ಹೆಸರು ಬಂದಿದೆ. ದೇವಾಲಯದಿಂದ ಸ್ವಲ್ಪ ದೂರ ನಡೆದು ಹೋದರೆ ದೇವಾಲಯದ ಹಿಂದೆಯೇ ಪಾಪನಾಶಿನಿ ನದಿ ಇದೆ. ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನೀಗುತ್ತದೆ ಎಂದು ನಂಬಲಾಗಿದೆ. ಇದು ಪೂರ್ವಜರ ಆತ್ಮ ಶಾಂತಿಗಾಗಿ ಅತ್ಯಂತ ಪವಿತ್ರ ಸ್ಥಳವಾಗಿ ಪರಿಗಣಿತವಾಗಿದೆ. ಅನೇಕ ಭಕ್ತರು ಇಲ್ಲಿ ಬಂದು ತಮ್ಮ ಪೂರ್ವಜರಿಗಾಗಿ ತರ್ಪಣಗಳನ್ನು ಸಲ್ಲಿಸುತ್ತಾರೆ. ಇದೇ ಕಾರಣದಿಂದ ಈ ಸ್ಥಳವನ್ನು ದಕ್ಷಿಣದ ಕಾಶಿ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಮುಂಜಾನೆ ಬ್ರಹ್ಮ ಈ ದೇವಸ್ಥಾನದ ಬಳಿ ಬರ್ತಾರೆಂಬ ನಂಬಿಕೆ ಇದೆ. ಸೊ ಏನಾದರೂ ನಿಮಗೆ ನೆನಪು ಬರ್ತಿದೆಯಾ? ನಾವು ಬನ್ನೇರುಘಟ್ಟದಲ್ಲಿ ಸುವರ್ಣಮುಖಿ ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಇದೇ ಥರ ದಾರಿಯಲ್ಲಿ ಹೋಗಿದ್ವಿ, ಕಾಡು ಒಳಗಡೆ. ಆ ಕಾಡಲ್ಲಿ ಅಷ್ಟೊಂದು ಹುಲಿ ಇರಲಿಲ್ಲ, ಈ ಕಾಡಲ್ಲಿ ತುಂಬ ಹುಲಿಗಳಿದ್ದಾವೆ. ಬಟ್ ತುಂಬ ಚೆನ್ನಾಗಿದೆ ಪ್ರಕೃತಿಯ ಮಧ್ಯೆ. ಸೊ ಪೂರ ಈ ಏನು ಏರಿಯಾ ಇದೆ, ನಾವು ಸ್ಟೇ ಮಾಡಿದ ಜಾಗದಿಂದ ಹಿಡಿದು ಈ ಸುತ್ತಮುತ್ತಲ ಏರಿಯಾ ಎಲ್ಲ ಪ್ರಕೃತಿಯ ಮಧ್ಯೆನೇ ಇರುವಂಥ ಪ್ಲೇಸ್ ಇದು. ಸೊ ನೇಚರ್ ಲವರ್ಸ್, this is the place which is calling you. So ensure that you will not miss this place. ಟೆಂಪಲಲ್ಲಂತೂ ಸ್ಟ್ರಿಕ್ಟ್ಲಿ ಕ್ಯಾಮ್ರಾ ಪ್ರೊಹಿಬಿಟೆಡ್ ಆಗಿತ್ತು. ಸೊ ಕ್ಯಾಮ್ರಾನ ಅವರು ಎಲ್ಲೂ ಹೊರಗಡೆ ಹಿಂಗೆ ಕೈಯಲ್ಲಿ ಆಫ್ ಮಾಡಿ ಇಟ್ಕೋತೀವಿ ಅಂದ್ರೂ ಬಿಡೋಲ್ಲ. ಪೌಚಲ್ಲೇ ಹಾಕ್ಕೊಂಡು ಜೇಬಲ್ಲಿ ಇಟ್ಕೋಬೇಕು ಅಂತ ರೆಸ್ಟ್ರಿಕ್ಟ್ ಮಾಡಿ ಕಳಿಸ್ತಾರೆ. ಸೊ ಅದರಿಂದ ಟೆಂಪಲ್ ಒಳಗಡೆ ಏನೂ ತೋರ್ಸೋಕ್ಕಾಗಲಿಲ್ಲ. ಬಟ್ ಎನಿವೇಸ್ ಈ ಕಡೆ ಎಲ್ಲ ನಿಮಗೆ ಸರೌಂಡಿಂಗ್ ಎಲ್ಲ ಹೇಗಿದೆ ಅನ್ನೋದೊಂದು ಗ್ಲಿಮ್ಸ್ನ ನಮ್ಮ ವಿಡಿಯೋ ಮೂಲಕ ನೀವು ನೋಡ್ಬೋದು. ನಾವೀಗ ತಿರುನಲ್ಲಾಯಿಯಿಂದ ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ಸೊ ನಾವಿವಾಗ ಕುಟ್ಟಾದ ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟ್ ಮೈಸೂರಿಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗೋದು. ಸೊ ಕುಟ್ಟಾಕ್ಕೆ ಹೋಗುವಾಗ ನೀವು ಇಲ್ಲಿ ಸಫಾರಿ ಸಹ ತೊಗೋಬೋದು. ಸೊ ನಿಮ್ಮ ಈ ಟ್ರಾವೆಲ್ ಟ್ರಿಪ್ನಲ್ಲಿ ಒಂದು ಸಫಾರಿ, ನಾಗರಹೊಳೆ ಸಫಾರಿನ ಸಹ ಆ್ಯಡ್ ಮಾಡ್ಕೋಬೋದು.
ಆಯ್ತಾ ಟ್ರಿಪ್ ಮುಗೀತು? ಹೇಗಾಯ್ತು? ಹೆಂಗ ಅನ್ಸ್ತದೆ ನಾನು ನೋಡಿದ್ರೆ ಇವಾಗ? ಪಾಪ ಫುಲ್ ಟೈರ್ಡ್ ಆಗಿದ್ದಾರೆ, 4 ದಿನದಿಂದ ಡ್ರೈವ್ ಮಾಡಿ ಮಾಡಿ. ತಿಂದು ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ. ಅದನ್ನೇ ಕಡಿಮೆ ಮಾಡ್ಬೇಕು. ನಮ್ಮ ವೈಫ್ ಹೇಳಿದಾಳೆ ಇವತ್ತು ಕಡಿಮೆ ಮಾಡ್ಬೇಕು ಅಂತ. ಆಸ್ ಇಫ್ ನಾನ್ ಬಹಳ ಸಣ್ಣಕ್ಕಿರೋರ್ ತರ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ದಪ್ಪಾಗಿದ್ದೀರ ರೀ ಕಾನ್ಶಿಯಸ್ ಮಾಡಿದಾಳೆ ಇವತ್ತು ಕಡಿಮೆ ಮಾಡ್ಬೇಕು ಅಂತ. ಟ್ರಿಪ್ ಅಂತೂ ಸೂಪರ್ ಆಗಾಯ್ತು. ಎಲ್ಲ ಪ್ಲೇಸಸ್ ನ ಕವರ್ ಮಾಡಿದ್ವಿ. ಸ್ವಲ್ಪ ಡಿಫ್ರೆಂಟ್ ಆಗಿ ವಯನಾಡ್ನ ತೋರ್ಸೋಣ ಅಂತ ಅನ್ಕೊಂಡು, ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ವಯನಾಡ್ ತೋರ್ಸೋಣ ಅಂತ ಅನ್ಕೊಂಡು ಈ ರೀತಿ ಮಾಡಿದೀವಿ. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀವಿ. ನೋಡೋಣ, ನೀವೆಲ್ಲ ಕಮೆಂಟ್ಸ್ ಅಂತೂ ಹಾಕಿ ಹಾಕ್ತಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಮತ್ತೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ. ಮತ್ತೆ ಸಿಗೋಣ ಫ್ರೆಂಡ್ಸ್. ಹೇಳ ಹಂಗಲ್ಲ, ಇದು ಹೇಳ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.